ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಮ್ಮೆ ಸಿನಿಮಾ ಸರಸ್ವತಿಗೆ ಸ್ವಾಗತ. ಗೀತಾ ಮೇಡಮ್ ಅವರ ಬದುಕಿನ ಕಥೆನ ಮುಂದುವರಿಸ್ತಾ ಇದ್ದೀನಿ. ನಾನು ನಿಮ್ಮ ರಘುರಾಮ್. ಕನ್ನಡಕ್ಕೆ ಗೀತಾ ಮೇಡಮ್ ಅವರು ಮೊದಲನೇದಾಗಿ ಎಂಟ್ರಿ ಕೊಟ್ಟಂಥ ಸಿನಿಮಾ 2 ರೇಖೆಗಳು. ಅದರಲ್ಲಿ ನಮ್ಮ ಶ್ರೀನಾಥ್ ಸರ್ ಇದ್ದರು, ಸರಿತಾ ಮೇಡಮ್ ಇದ್ದರು. ಒಂದು ಅದ್ಭುತವಾದ ಸಿನಿಮಾ. ಅಗೇನ್ KB ಸರ್, ಬಾಲಚಂದ್ರ ಸರ್ ಅವರ ಪ್ರೊಡಕ್ಷನ್ದೇ ಒಳಗೊಂಡಂಥ ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ಶ್ರೀನಾಥ್ರವರ ಪತ್ನಿಯ ಪಾತ್ರ ಒಂದು ಸ್ವಲ್ಪ ಅಳೋವಂಥ ಪಾತ್ರ. ಸೊ ಅದಾದಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರು ನಟಿಸಿರೋದು ಕೂಡ ಈ ಅಳಮುಂಜಿ ಪಾತ್ರನೇ ಜಾಸ್ತಿ ಬಂದಿದ್ದರಿಂದ ಕನ್ನಡದಲ್ಲಿ ತುಂಬ ಜನ ಅಳಮುಂಜಿ ಗೀತಾ ಅಂತಲೇ ರೇಗಿಸ್ತಾ ಇದ್ರಂತೆ ಗೀತಾ ಮೇಡಮ್ ಅವ್ರಿಗೆ. ಸೊ ಆ ಪಾತ್ರ ಸಾಕಷ್ಟು ಯಶಸ್ಸನ್ನು ಕೊಡ್ತು. ಅದು ತಮಿಳಲ್ಲಿ ಬಂದಿತ್ತು ಆ ಸಿನಿಮಾ. ತಮಿಳಿನಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ತಪ್ಪಿದರೆ ಮತ್ತೊಮ್ಮೆ ಕ್ಷಮೆ ಇರಲಿ, ಕಲೆಕ್ಟರ್ ಜಾನಕಿ ಅಂತ ಒಂದು ಚಿತ್ರ ಜಯಂತಿ ಅಮ್ಮ ಯಾರು ಮಾಡಿದ್ರು, ಗೀತಾ ಮೇಡಮ್ ಅವ್ರು ಮಾಡಿದ ಪಾತ್ರ ಗೊತ್ತಿಲ್ಲ. ಬಟ್ ಆ ಪಾತ್ರನ ಕನ್ನಡದ ಮೂಲಕ ಬಂದರು. ಅದಾದಮೇಲೆ ಸಾಕಷ್ಟು ಚಿತ್ರಗಳು. ಅದು ನೀವು ನೇಮ್ ದ ಸ್ಟಾರ್, ಅದು ನಮ್ಮ ಅಣ್ಣವ್ರ ಜೊತೆಗಿರ್ಬೋದು, ಅಣ್ಣವ್ರ ಜೊತೆ ಶ್ರುತಿ ಸೇರಿದಾಗ ಇರ್ಬೋದು, ಇಲ್ಲ ಆಕಸ್ಮಿಕ ಚಿತ್ರದಲ್ಲಿ ಗೀತಾ ಅವರ ಪಾತ್ರ ಇರ್ಬೋದು. ಎಲ್ಲದರಲ್ಲೂ ಒಂದಕ್ಕಿಂತ ಒಂದು ಅದ್ಭುತವಾದ ಚಿತ್ರಗಳಲ್ಲಿ ಗೀತಾ ಅವರು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಹೋದರು. ಅದು ಧ್ರುವ ತಾರೆ, ಅನುರಾಗ ಅರಳಿತು, ಎಲ್ಲ ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಪಾತ್ರ. ವಿಷ್ಣು ದಾದಾ ಜೊತೆ ವೀರಾದಿ ವೀರ, ಆರಾಧನೆ, ಎಷ್ಟು ಸಿನಿಮಾಗಳು. ಅಂಬರೀಷ್ ಅಣ್ಣನ ಜೊತೆ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರು, ಹೀಗೆ ಪಿಕ್ಚರ್ಗಳ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದರೆ ಸಾಕಷ್ಟು ಎಲ್ಲ ಜನಪ್ರಿಯ ಕಲಾವಿದರ ಜೊತೆನೂ ಕನ್ನಡದಲ್ಲಿ ನಟಿಸಿ ಅವರು ಸೈ ಅನ್ನಿಸ್ಕೊಂಡ್ರು. ಇಲ್ಲಿ ಒಂದು ವಿಚಾರ ಹಂಚ್ಕೋಬೇಕು. ನಂದೊಂದು ಸ್ವೀಟ್ ಮೆಮೊರಿ ಏನಂತಂದರೆ, ಅವರ ಸಿಸ್ಟರ್ ಮನೆ, ಮೊದಲು ನಾನಿರೋದು ಇಲ್ಲಿ ಕುಮಾರ ಪಾರ್ಕ್ನಲ್ಲಿ, ಅಲ್ಲಿ ನಮ್ಮ ಕುಮಾರ ಪಾರ್ಕ್ ಪೋಸ್ಟ್ ಆಫೀಸ್ ಇತ್ತು ಸರ್ಪಂಟೈನ್ ರೋಡಲ್ಲಿ. ಅದ್ರ ಮೇಲ್ಗಡೆನೇ ಅವರ ಸಿಸ್ಟರ್ ಮನೆ ಇತ್ತಿತ್ತು. ಗೀತಾ ಮೇಡಮ್ ಅವರು ಅವ್ರ ಅಕ್ಕನ ಮನೆಗೆ ಇಲ್ಲಿಗೆ ಬರೋರು, ನಾವು ದೂರದಿಂದ ನೋಡ್ತಿದ್ದಿದ್ದು ಅಭ್ಯಾಸ ಅದು. ಅವ್ರ ಅಕ್ಕನ ಮಗಳು, ಮರ್ತಿದ್ದೀನಿ ನಾನು, ಇಫ್ ಐ ಆಮ್ ನಾಟ್ ರಾಂಗ್, ನನ್ನ ಮೆಮೊರಿ ಕರೆಕ್ಟಾಗಿದ್ದರೆ ರಮ್ಯಾ ಅಂತ ಕಾಣುತ್ತೆ ಅವ್ರ ಹೆಸರು. ಅವ್ರು ನನಗೆ 1 ವರ್ಷನೋ 2 ವರ್ಷನೋ ಜೂನಿಯರ್ ಆಗಿದ್ದರು. ನಾವು ಓದಿದ್ದು ಒಂದೇ ಸ್ಕೂಲಲ್ಲಿ, KCS ಅಲ್ಲಿ ಅಂತ. ಅವರು ಗೀತಾ ಮೇಡಮ್ ಅವರ ಅಕ್ಕನ ಮಗಳಾಗಿದ್ದರು. ನಾವೆಲ್ಲ ಅವಾಗ ಸ್ಕೂಲಲ್ಲಿ ಇವರು ಗೀತಾ ಮೇಡಮ್ ಅವ್ರ ಅಕ್ಕನ ಮಗಳು ಅಂತೆಲ್ಲನೂ ಆ ಒಂದು ಸೆಲೆಬ್ರಿಟಿ ಸ್ಟೇಟಸಲ್ಲಿ ಅವ್ರನ್ನ ನೋಡ್ತಿದ್ವಿ. ಅದೆಲ್ಲ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಸೊ ಹೀಗಾಗಿ ಈ ಸಿನಿಮಾಗಳೆಲ್ಲ ಮಾಡ್ತಿದ್ರು. ಮದುವೆ ಅನ್ನೋದು ತುಂಬ ಅರೇಂಜ್ ಮ್ಯಾರೇಜ್ ಆಗಿದ್ದು. ಗೀತಾ ಮೇಡಮ್ ಅವರು, ಅವರ ಪತಿಯ ಹೆಸರು ವಾಸನ್ ಅಂತ. ಅವರ ಅತ್ತೆ ಹಿಂದೂ ಪತ್ರಿಕೆಯ ಒಂದು ಬಹಳ ಮುಖ್ಯವಾದ ಅಂಗವಾಗಿದ್ದರು. ಅವ್ರದ್ದೇ ಪೇಪರ್, ಪಾರ್ಟ್ ಆಫ್ ದ ಪೇಪರು ಅಥವಾ ಆ ಪೇಪರ್ನಲ್ಲಿನೋ ಒಂದು ಉನ್ನತ ಹುದ್ದೆಯಲ್ಲಿದ್ದರು. ನನಗೆ ಅಷ್ಟಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಆ ಪೇಪರ್ಗೆ ಅವ್ರಿಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇತ್ತು ಯಾವಾಗಲೂ. ಅವಾಗ ಈ ಲ್ಯಾಂಡ್ಲೈನ್ ಕಾಲ್ಗಳಲ್ವ, ಗೀತಾ ಮೇಡಮ್ ಅವರು ಕೆಲವು ಧಾರಾವಾಹಿಗಳಲ್ಲಿ ಮಾಡಿದಾಗ ಆ ಸೀರಿಯಲ್ಗೆ ಸಂಬಂಧಪಟ್ಟಂಗೆ ಫೋನ್ ಮಾಡಿ ಗೀತಾ ಮೇಡಮ್ ಅವ್ರ ಹತ್ರ ಮಾತಾಡೋರು, ಇಲ್ಲ ಅವ್ರ ತಾಯಿ ಹತ್ರನೂ ಮಾತಾಡೋರು. ಯಾರು? ಅವರ ಯಜಮಾನರ ಅತ್ತೆ. ಹೀಗೆ ಅವ್ರ ತಾಯಿ ಹತ್ರ ಒಂದು ಸತಿ ಮಾತಾಡ್ತಿರ್ಬೇಕಾದ್ರೆ, ಯಾಕೆ ನಿಮ್ಮ ಮಗಳಿಗೆ ಇನ್ನೂ ಮದುವೆ ಮಾಡಿಲ್ಲ ಅಂತ ತಕ್ಷಣ, ಇಲ್ಲ ಒಳ್ಳೆಯ ಹುಡುಗ ಸಿಕ್ಕಿಲ್ಲ, ಹೀಗೆ ಪ್ರಸ್ತಾಪ ಬಂದು ಅವರ ಸೋದರಳಿಯನ್ನು ಪ್ರಪೋಸಲ್ ಕೊಟ್ಟು ಮದುವೆ ಆದರು. ಅವರು ಚಾರ್ಟೆಡ್ ಅಕೌಂಟೆಂಟು, ಗೀತಾ ಮೇಡಮ್ ಅವರ ಹಸ್ಬೆಂಡು. ಅವರು ಕೆಲಸದ ನಿಮಿತ್ತ ಅಮೆರಿಕಾಗೆ ಹೋಗ್ಬಿಟ್ರು, ನ್ಯೂ ಜೆರ್ಸಿಗೆ. ಆಗ ಒಂದು ಸಣ್ಣ ಬ್ರೇಕು ಆಗ್ತಾ ಬಂತು ಗೀತಾ ಮೇಡಮ್ ಅವ್ರಿಗೆ ಇಂಡಸ್ಟ್ರಿಯಿಂದ. ಸಿನಿಮಾಗಳಲ್ಲಿ ಹೆಚ್ಚಾಗಿ ಅವರು ಅಭಿನಯಿಸೋಕ್ಕಾಗಲಿಲ್ಲ. ನಂತರ ಆಫ್ಟರ್ ಲಾಂಗ್ ಟೈಮ್ ಅವರೊಂದು ಬ್ರೇಕ್ ತೊಗೊಂಡಾದ್ಮೇಲೆ ಅವ್ರು ಮತ್ತೆ ಕಮ್ಬ್ಯಾಕ್ ಮಾಡಿದಂಥ ಸಿನಿಮಾ ತೆಲುಗುನಲ್ಲಿ ಒಕ್ಕುಡು ಅನ್ನೋ ಸಿನಿಮಾ, ಮಹೇಶ್ ಬಾಬು ಸರ್ದು. ಅದರಲ್ಲಿ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ನಂತರ ಅವರು ಮತ್ತೊಂದು ತೆಲುಗು ಸಿನಿಮಾ నువ్వు వస్తానంటే నే వద్దంటానా, ಆ್ಯಕ್ಟರ್ ಸಿದ್ಧಾರ್ಥ್ ಅವ್ರಿಗೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಅಲ್ಲಿಂದ ಗೀತಾ ಮೇಡಮ್ ಅವರು ಮತ್ತೆ ಸಕ್ರಿಯವಾಗಿ ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅಲ್ಲಲ್ಲಿ ಕಾಣಿಸ್ಕೊಳ್ಳೋರು. ಮತ್ತು ಒಂದು ಅವರು ಅಮೇರಿಕಾ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಆ್ಯಕ್ಟ್ ಮಾಡಲ್ಲ ಅನ್ನೋ ಒಂದು ಸುದ್ದಿ ಬೇರೆ ಹರಡಿತ್ತು. ಅದು ನಿಜ ಕೂಡ. ಆದರೆ ಈಗ ಗೀತಾ ಮೇಡಮ್ ಅವರು, ಅವ್ರ ಮಗ ರಾಮ್ ಅಂತ, ಅವರು ಇವಾಗ ಅವಾಗ ಚಿಕ್ಕವರಿದ್ದರು, ಇವಾಗ ದೊಡ್ಡವರಾಗಿ ಅವರ ಕೆಲಸ, ಅವರ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಮಗನೇ ಹೇಳಿದ್ದಾರೆ ಅಂತಮ್ಮ, ಯು ಗೋ ಆ್ಯಂಡ್ ಎಂಜಾಯ್ ಯುವರ್ ಫಿಲ್ಮ್ಸ್ ಅಂತ. ಸೊ ಈಗ ಚೆನ್ನೈನಲ್ಲೇ ಗೀತಾ ಮೇಡಮ್ ಇದ್ದಾರೆ. ತಮಿಳು ಸಿನಿಮಾ, ತೆಲುಗು ಸಿನಿಮಾ ಮಾಡ್ತಾರೆ. ಕನ್ನಡದಲ್ಲಿ ಇನ್ನೂ ಒಂದು ದೊಡ್ಡ ಕಂಬ್ಯಾಕಿಗೆ, ಒಳ್ಳೆಯ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಆಗಲಿ ಅನ್ನೋದೇ ನಮ್ಮ ಆಸೆ. ಸೊ ಹೀಗೆ ವಿವಿಧ ಪಾತ್ರಗಳು, ನಾನಾ ವೇಷಗಳನ್ನ ಧರಿಸಿ ಒಬ್ಬ ಗೃಹಿಣಿಯಾಗಿ, ಒಬ್ಬಳು ಮಗಳಾಗಿ, ಆಕೆ ನಿಜ ಬದುಕಿನಲ್ಲಿ ಇರೋ ಒಂದು ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡದು. ಅವ್ರ ತಾಯಿನೇ ಅವ್ರಿಗೆ ಆದರ್ಶ. ತಾಯಿ ಯಾವಾಗಲೂ ಅವ್ರ ಸಿನಿಮಾ ಪ್ರಿವ್ಯೂಗಳು ನೋಡಿದಾಗ, ಅವಾಗೆಲ್ಲ ಪ್ರಿವ್ಯೂ ತೋರಿಸೋರಲ್ಲ, ಪ್ರಿವ್ಯೂ ನೋಡಿದಾಗ ಒಂದು ಸ್ಯಾರಿ ಉಡೋದ್ರಿಂದ ಹಿಡಿದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು, ಒಂದು ಎಕ್ಸ್ಪ್ರೆಷನಿಂದ ಹಿಡಿದು, ಇದು ಹಾಗೆ ಮಾಡಿದ್ರೆ ಚೆಂದ, ಹೀಗೆ ಮಾಡಿದ್ರೆ ಚೆಂದ ಅಂತ ಅಷ್ಟು ಕೇರ್ ತೊಗೊಳ್ಳೋರಂತೆ. ಅಂದರೆ ಗೀತಾ ಅವರ ಕಲಾ ಬದುಕಿಗೆ ಅವರ ತಾಯಿಯವರ ಕೊಡುಗೆ ಸಾಕಷ್ಟು ಇದೆ. ಈಗ
ಸುಖವಾಗಿ ಸಂತೋಷವಾಗಿ ಅವರ ಸಂಸಾರನ ಇಲ್ಲಿ ಭಾರತದಲ್ಲಿ ನಡೆಸ್ತಾರೆ. ಆವಾಗವಾಗ ಅಮೇರಿಕಾಗೂ ಹೋಗಿ ಬರ್ತಾ ಇರ್ತಾರೆ. ಆದಷ್ಟು ಬೇಗ ಗೀತಾ ಮೇಡಮ್ ಅವರು ಕನ್ನಡ ಚಿತ್ರಗಳಲ್ಲೂ ನಟಿಸೋಗಾಗಲಿ, ಹಾಗೆ ನಮಗೆ ಒಂದು ಸಂದರ್ಶನಕ್ಕೂ ಅವರೊಂದು ಟೈಮ್ ಮಾಡಿಕೊಡ್ಲಿ ಅಂತ ಈ ಮೂಲಕ ಕೇಳ್ತಾ, ಗೀತಾ ಮೇಡಮ್ ಅವರ ಬದುಕಿನ ಹಲವಾರು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದು ನಿಮಗೆ ಖುಷಿ ಕೊಟ್ಟಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್, ಲವ್ ಯು ಆಲ್, ನಮಸ್ಕಾರ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ.